ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಯಾವುದು ಅಂತಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಅದು ಮಾಡೋದು ನೋಡ್ಬಿಟ್ಟು ತಿನ್ನಬೇಕು ಅಂತ ಆಸೆ ಆಯಿತು. ಅದು ಯಾರೇ ನೋಡಿದ್ರೂ ಅವ್ರು ಇಷ್ಟಪಡ್ತಾರೆ. ಸ್ವೀಟ್ ತಿನ್ನದೇ ಇರೋರಿಗೆ ಕೂಡ ಇಷ್ಟ ಆಗುತ್ತೆ. ಆ ಥರದೊಂದು ಸ್ವೀಟು ತಮಿಳ್ನಾಡಲ್ಲಿ ಫೇಮಸ್ ಆಗಿರೋ ಚೆಟ್ಟಿನಾಡು ಉಕ್ಕಾರೆ ಅಂತ. ಅದು ಹೆಸರುಬೇಳೆ ಯೂಸ್ ಮಾಡಿಬಿಟ್ಟು ಮಾಡಿರೋದು. ಇನ್ಸ್ಟಾಗ್ರಾಮು ನೋಡೋರಿಗೆ ನೋಡಿರ್ತೀರ ನೀವು. ಅದನ್ನು ಮಾಡ್ತಾ ಇದ್ದೀನಿ ಇವತ್ತು. ಯಾಕೋ ಸ್ವೀಟ್ ನಾನು ಅಷ್ಟು ಇಷ್ಟಪಡಲ್ಲ, ಆದ್ರೂ ಯಾಕೋ ಅದನ್ನು ಮಾಡಿ ತಿನ್ನಬೇಕು ಅಂತ ಆಸೆ ಆಯಿತು. ಅದನ್ನು ಮಾಡ್ತಾ ಇದ್ದೀನಿ ಇವತ್ತು. ಹೆಂಗೆ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಇದಕ್ಕೆ ಮೇಯ್ನ್ ಬೇಕಾಗಿರೋದು ಹೆಸರುಬೇಳೆ ಆಲ್ರೆಡಿ ನಾನು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ. ಅದ್ರದ್ದು ಮಿಕ್ಕಿದ್ದು ಹೆಂಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, ಒಂದು ಬಾಣಲಿ ಇಟ್ಬಿಟ್ಟು. ಇದಕ್ಕೆ ಸ್ವಲ್ಪ ಜಾಸ್ತಿನೇ ತುಪ್ಪ ಯೂಸ್ ಆಗುತ್ತೆ. ನಾನೇನು ಜಾಸ್ತಿ ಏನು ಮಾಡ್ತಿಲ್ಲ, ಒಂದು ಸ್ವಲ್ಪನೇ ಮಾಡ್ತಿರೋದು. ಆ ಸೈಡ್ ಸ್ಟವಲ್ಲಿ ಬೆಲ್ಲ ಕರ್ಗಕ್ಕಿಟ್ಟಿದ್ದೀನಿ. ಅದನ್ನು ಕರ್ಗೋಷ್ಟರಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋಣ. ತುಪ್ಪ ಎಲ್ಲ ಕರಗಿದೆ. ಇವಾಗ ಸ್ವಲ್ಪ ಉಪ್ಪಿಟ್ಟು ರವೆ ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ರವೆನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇದ್ರ ಜೊತೆಗೇನೆ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಈಗ ಹುರ್ಕೊಂಡು ಬೇಯಿಸಿ ಇಟ್ಕೊಂಡಿರೋ ಹೆಸರುಬೇಳೆ ಸೇರಿಸ್ತಾ ಇದ್ದೀನಿ. ಈ ರವೆನ ನಾವು ಈ ಹೆಸರುಬೇಳೆ ಬೇಯಿಸಿದ ನೀರಿದೆಯಲ್ಲ ಅದರಲ್ಲೇ ಬೇಯಿಸ್ಕೋಬೇಕು. ಬೇಯತ್ತೆ ಬೇಗ, ಚೆನ್ನಾಗಿ ಹುರ್ಕೊಂಡಿರೋದಲ್ವ, ಅದು ಬೇಗ ಬೇಯತ್ತೆ. ಇವಾಗ ಇದಕ್ಕೆ ನಾವು ಕರಗಿಸಿ ಇಟ್ಕೊಂಡಿರೋ ಬೆಲ್ಲ ಸೇರಿಸೋಣ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸೋಣ. ಏಲಕ್ಕಿ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಇದೀಗ ರೆಡಿ ಆಗಿದೆ. ಇದನ್ನು ತೆಗೆದಿಟ್ಟು ಇದಕ್ಕೆ ತುಪ್ಪದಲ್ಲಿ ಗೋಡಂಬಿ ಒಗ್ಗರಣೆ ಕೊಡೋಣ. ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಗೋಡಂಬಿ ಹಾಕ್ತಾ ಇದ್ದೀನಿ. ಇದಕ್ಕೆ ಸೇರಿಸೋಣ ಇವಾಗ ಗೋಡಂಬಿ ತುಪ್ಪ ಎಲ್ಲ. ಚೆಟ್ಟಿನಾಡು ಉಕ್ಕಾರೆ ರೆಡಿ ಆಯಿತು. ನಾನು ಇದಕ್ಕೆ ನನಗೆ ಅವ್ರು ತೋರಿಸಿರೋ ಅಷ್ಟು ಸಾಫ್ಟಾಗಿ ಬರಲಿಲ್ಲ, ಯಾಕೆಂದರೆ ರವೆ ಸ್ವಲ್ಪ ಜಾಸ್ತಿ ಆಗೋಯ್ತು ಅನಿಸುತ್ತೆ. ನೀವು ತೊಗೊಳ್ಳೋವಾಗ ರವೆ ಕಮ್ಮಿ ತೊಗೊಳ್ಳಿ. ಇವತ್ತು ಮಾಡಿರೋ ಚೆಟ್ಟಿನಾಡು ಉಕ್ಕಾರೆ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ನನಗೊಂದು ಮಿಸ್ಟೇಕ್ ಆಗೋಯ್ತು. ಏನು ಅಂತಂದರೆ ರವೆ ತೊಗೊಂಡಿರೋದು ಸ್ವಲ್ಪ ಜಾಸ್ತಿ ಆಗೋಯ್ತು. ಅದಕ್ಕೆ ಸ್ವಲ್ಪ ಗಟ್ಟಿ, ಎಷ್ಟೇ ತುಪ್ಪ ಹಾಕಿದ್ರೂ ಗಟ್ಟಿಯಾಗೇ ಬರ್ತಾಯಿತ್ತು. ನೀವು ಮಾಡೋವಾಗ ರವೆ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ. ಒಂದು 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 ಬೌಲ್ ಹೆಸರುಬೇಳೆ ತೊಗೊಳ್ಳೋದಾದರೆ ಅದಕ್ಕೆ ಒಂದು 20 ಗ್ರಾಮು 30 ಗ್ರಾಮು ಅಷ್ಟೇ ರವೆ ತೊಗೊಳ್ಳಿ. ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಜಾಸ್ತಿ ತೊಗೊಂಡ್ರೆ ಆ ಸ್ಟ್ರೆಚ್ಚಾಗಿ ಬರಲ್ಲ. ನನಗೆ ಈಗ ಕರೆಕ್ಟಾಗಿ ನಾನು ವಿಡಿಯೋದಲ್ಲಿ ನೋಡಿರೋ ಅಷ್ಟು ಸಾಫ್ಟಾಗಿ ಬರಲಿಲ್ಲ, ಸ್ವಲ್ಪ ಗಟ್ಟಿನೇ ಇದೆ. ಇನ್ನೊಂದೇನು ಅಂತಂದರೆ, ಅವರು ಯೂಸ್ ಮಾಡ್ತಿರೋ ಬೆಲ್ಲ ಬೆಳ್ಳಗಿರೋ ಬೆಲ್ಲ, ನಾನು ಸ್ವಲ್ಪ ಡಾರ್ಕ್ ಆಗಿರೋ ಬೆಲ್ಲ ಯೂಸ್ ಮಾಡಿದ್ದೀನಿ. ನೀವು ಅದನ್ನು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.